ಜಿಮ್ ಹೋಗ್ತಿದ್ದ ಹಾರ್ಟ್ ಅಟ್ಯಾಕ್ ಆಯಿತು, ವೇ ಪ್ರೋಟೀನ್ ಕುಡಿತಿದ್ದ ಕಿಡ್ನಿ ಸ್ಟೋನ್ ಆಯಿತು. ಅದಕ್ಕೆ ಇದೇ ಕಾರಣ. ನಮ್ಮ ಕೋಚಿಂಗ್ನ ಶುರು ಮಾಡೋಕ್ಕಿಂತ ಮುಂಚೆ ಕ್ಲೈಂಟ್ದು ಕಂಪ್ಲೀಟ್ ಬಾಡಿದು ಬ್ಲಡ್ ಚೆಕಪ್ ಮಾಡ್ಸೋಕ್ಕೆ ಹೇಳ್ತೀನಿ. ಅವಾಗ ಏನಾದ್ರು ಹೆಲ್ತ್ ಇಶ್ಯೂ ಇದ್ದರೆ ಅದಕ್ಕೆ ತಕ್ಕಂಗೆ ನಾವು ಡಯಟ್ ಪ್ಲ್ಯಾನ್ನ ಡಿಸೈನ್ ಮಾಡ್ಬೋದು ಅಂತ. ನಮ್ಮ ಕ್ಲೈಂಟ್ಗೆ ಶುಗರ್ ಇತ್ತು. 3 to 6 months ಬ್ಯಾಕ್ ಚೆಕ್ ಮಾಡಿದ್ದೆ. ಫೈನು, ಇವಾಗೇನು ಫ್ರೀಕ್ವೆಂಟಾಗಿ ಬೇಡ, 1 month ಆಗಲಿ ಡಯೆಟ್ಟು, ಅವಾಗ ವ್ಯಾಲ್ಯೂಸ್ ಚೇಂಜ್ ಆಗುತ್ತಲ್ಲ, ಅವಾಗ ಚೆಕ್ ಮಾಡಿದ್ರೆ ಆಯಿತು ಅಂತ ಅಂದರು. 1 month ಆದ ನಂತರ ಚೆಕ್ ಮಾಡಿಸಿದಾಗ ಹೈ ಯೂರಿಕ್ ಆ್ಯಸಿಡ್ ಇದೆ, ಅಂದರೆ ಹೊಸ ಇಶ್ಯೂ ಇದೆ ಅಂತ ಫೈಂಡ್ ಔಟ್ ಆಯಿತು. ಹೈ ಯೂರಿಕ್ ಆ್ಯಸಿಡ್ ಇರೋರು ನಾನ್ ವೆಜ್ಜಿಂದ ಪ್ರೋಟೀನ್ಸ್ ತೊಗೋಬಾರ್ದು. ಇಲ್ಲಿ ಮೊಟ್ಟೆ ಆಗಲಿ ಚಿಕನ್ ಆಗಿರಲಿ ಪ್ರೋಟೀನ್ ಇಂಟೇಕು ಕಡಿಮೆ ಇರಬೇಕು. ಇವ್ರ ಗೋಲು 47 years ಓಲ್ಡು, ಜಸ್ಟ್ ಸಣ್ಣಾಗಿ ಫಿಟ್ಟಾಗಿದ್ದರೆ ಸಾಕು, ಕಾಯಿಲೆ ಇಲ್ಲದೆ ಇರೋಂಗೆ ಅಂತ ಹೇಳಿದ್ರಿಂದ, ಜೊತೆಗೆ ವೆಜಿಟೇರಿಯನ್ ಆಗಿರೋದ್ರಿಂದ ಮುಂಚೆ ಪ್ರೋಟೀನ್ ಅಷ್ಟು ತಿಂದಿರಲ್ಲ ಅಲ್ವಾ, ಕಡಿಮೆ ಕ್ವಾಂಟಿಟಿ ಪ್ರೋಟೀನಲ್ಲೇ 40 grams ಹಿಟ್ಟಿದ್ದೆ. ಇಫ್ ಇನ್ ಕೇಸ್ ಅವರು ಯಂಗಾಗಿದ್ದು ಅಥವಾ ಓಲ್ಡ್ ಏಜಲ್ಲೇ ನಾನು ಬಾಡಿ ಬಿಲ್ಡರ್ ಆಗಬೇಕು ಅಂದ್ಬಿಟ್ಟು ನಾನು ಅವ್ರಿಗೆ ಹೈ ಪ್ರೋಟೀನ್ ಫುಡ್ನ ಸಜೆಸ್ಟ್ ಮಾಡಿದ್ದಿದ್ರೆ, ಈಗ ಕಿಡ್ನಿ ಸ್ಟೋನ್ ಆಗಿರಲಿ ಅಥವಾ ಆ ಒಂದು ಯೂರಿಕ್ ಆ್ಯಸಿಡ್ ಇಶ್ಯೂನೇ ತುಂಬ ದೊಡ್ಡದಾಗಿರೋದು, ಅಥವಾ ಇನ್ನೊಬ್ರು ಆಲ್ಕೋಹಾಲಿಂದ ಆಲ್ರೆಡಿ ಹೈ ಯೂರಿಕ್ ಆ್ಯಸಿಡ್ ತೊಗೊಂಡು ಬಂದಿರ್ತಾರೆ ಮತ್ತೆ ಫಿಟ್ ಆಗಬೇಕು ಅಂತ ಬ್ಲಡ್ ಚೆಕಪ್ ಮಾಡದೆ ಯಾವುದೋ ಒಂದು ಡಯಟು ವರ್ಕೌಟ್ ಶುರು ಮಾಡ್ತಾರೆ. ಆಗ ಆ ವೇ ಪ್ರೋಟೀನ್ ಅಥವಾ ಚಿಕನ್ನಿಂದ ಕಿಡ್ನಿ ಫೇಲ್ಯೂರ್ ಆಗಿದೆ ಅಥವಾ ಕಿಡ್ನಿ ಸ್ಟೋನ್ಸ್ ಆಗಿದೆ ಅಂತ ರಿಸಲ್ಟ್ಸ್ ಬರುತ್ತೆ. ಅದು ಸತ್ಯ, ಹೌದು. ಬಟ್ ಇಶ್ಯೂ ಕ್ರಿಯೇಟ್ ಆಗಿದ್ದು ಹೆಂಗೆ? ಆಲ್ಕೋಹಾಲಿಂದ. ಬ್ಲೇಮ್ ಮಾಡ್ತಿರೋದು ಯಾವುದನ್ನ? ಚಿಕನ್ನು, ವೇ ಪ್ರೋಟೀನ್ನ, ಮೊಟ್ಟೆನ. ಇನ್ನೊಂದು, ಈ ರೀತಿ ಡೆತ್ ಆಗೋಕ್ಕೆ ಮೇನ್ ರೀಸನ್ ಏನಂದ್ರೆ, ನನಗೆ ಟ್ರೈನರ್ ಬೇಡ, ನನ್ನ ಡಯಟ್ ನಾನೇ ಪ್ರಿಪೇರ್ ಮಾಡ್ಕೊತೀನಿ, ನನ್ನ ವರ್ಕೌಟ್ ನಾನೇ ಪ್ರಿಪೇರ್ ಮಾಡ್ಕೊತೀನಿ ಅನ್ನೋದು. ಇಲ್ಲ ಒಂದು 4 YouTube ವಿಡಿಯೋಸ್ ನೋಡಿದ್ದೀನಿ, ನನಗೆಲ್ಲ ಗೊತ್ತು ಅನ್ನೋದು ಇದಕ್ಕೆ ಕಾರಣ ಆಗುತ್ತೆ. ಜೊತೆಗೆ ನಿಮ್ಮ ಫಿಟ್ನೆಸ್ ರುಟೀನ್ ಶುರು ಮಾಡೋಕ್ಕಿಂತ ಮುಂಚೆ ಪಾಸ್ಟ್ ಬ್ಲಡ್ ಹಿಸ್ಟ್ರಿ ತಿಳ್ಕೊಳ್ದೆ ನಿಮ್ಮ ಜರ್ನಿನ ಶುರು ಮಾಡೋದ್ರಿಂದ ಯಾವುದನ್ನ ಬ್ಲೇಮ್ ಮಾಡಬೇಕು, ಯಾವುದನ್ನ ಬ್ಲೇಮ್ ಮಾಡಬಾರ್ದು ಅಂತ ತಿಳ್ಕೊಂಡು ಮಾಡಬೇಕೇ ಹೊತ್ತು ಬ್ಲೈಂಡಾಗೆ ಜಿಮ್ ಕಾರಣ, ವೇ ಪ್ರೋಟೀನ್ ಕಾರಣ ಅನ್ನೋ ಹಾಗಲ್ಲ.